ಧಾರವಾಡದ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಡೀಪ್ ವೇನ್ ಥ್ರೋಂಬೋಸಿಸ್ ಡಿವಿಟಿ ಸಮಸ್ಯೆಯಿಂದ ಬಳಲುತ್ತಿದ್ದ 10 ರೋಗಿಗಳ ಜೀವ ಉಳಿಸುವಲ್ಲಿ ಮಹತ್ವದ ಯಶಸ್ಸು ಗಳಿಸಿದೆ. ಅತ್ಯಾಧುನಿಕ ಪರ್ಕ್ಯೂಟೇನಿಯಸ್ ಎಂಡೋವ್ಯಾಸ್ಕ್ಯುಲರ್ ಆಸ್ಪಿರೇಷನ್ ಥ್ರಾಂಬೆಕ್ಟಮಿ ತಂತ್ರಜ್ಞಾನ ಬಳಸಿ ಕಡಿಮೆ ಸಮಯದಲ್ಲಿ ರೋಗಿಗಳ ರಕ್ತನಾಳಗಳಲ್ಲಿ ಇದ್ದ ಅಪಾಯಕಾರಿ ಕ್ಲಾಟ್ಗಳನ್ನು ಸುರಕ್ಷಿತವಾಗಿ ತೆಗೆಯಲಾಗಿದೆ. ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಮತ್ತು ಎಂಡೋವ್ಯಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ಬಸವರಾಜೇಂದ್ರ ಶಿವಪ್ಪ ಆನೂರಶೆಟ್ರು ಅವರ ನೇತೃತ್ವದಲ್ಲಿ 32 ರಿಂದ 67 ವರ್ಷ ವಯಸ್ಸಿನ 6 ಮಹಿಳೆಯರು ಮತ್ತು 28 ರಿಂದ 63 ವರ್ಷ ವಯಸ್ಸಿನ 4 ಪುರುಷರಿಗೆ ಚಿಕಿತ್ಸೆ ನೀಡಲಾಗಿದೆ. ಎಲ್ಲರಲ್ಲೂ ಇಲಿಯಾಕ್ ರಕ್ತನಾಳಗಳು ಹಾಗೂ ಇನ್ಫೀರಿಯರ್ ವೇನಾ ಕಾವಾ ಐವಿಸಿ ಯಲ್ಲಿದ್ದ ಗಂಭೀರ ಕ್ಲಾಟ್ಗಳನ್ನು ತೆಗೆಯಲಾಗಿದೆ. ರೋಗಿಗಳು ಕಾಲಿನ ನೋವು ಮತ್ತು ಊತದೊಂದಿಗೆ ಆಸ್ಪತ್ರೆಗೆ ಬಂದಿದ್ದು ಸಮಸ್ಯೆ ಡಿವಿಟಿ ಎಂದು ಪತ್ತೆಯಾದ ಕೂಡಲೇ ತ್ವರಿತವಾಗಿ ಥ್ರಾಂಬೆಕ್ಟಮಿ ನಡೆಸಲಾಗಿದೆ. ಎಲ್ಲಾ 10 ರೋಗಿಗಳು ಚಿಕಿತ್ಸೆ ಪಡೆದ 2 ದಿನಗಳಲ್ಲೇ ಡಿಸ್ಚಾರ್ಜ್ ಆಗಿರುವುದು ವೈದ್ಯಕೀಯ ತಂಡದ ದೊಡ್ಡ ಸಾಧನೆ. ಸಕಾಲಿಕ ರೋಗನಿರ್ಣಯ ಮತ್ತು ಆಸ್ಪಿರೇಷನ್ ಥ್ರಾಂಬೆಕ್ಟಮಿ ಜೀವ ಉಳಿಸುವಲ್ಲಿ ನಿರ್ಣಾಯಕ ಎಂದು ಡಾಕ್ಟರ್ ಆನೂರಶೆಟ್ರು ಹೇಳಿದ್ದಾರೆ. ಮೆಡಿಕಲ್ ಪ್ರೊಫೆಷನ್ ವಾಟ್ ವಿ ಸಜೆಸ್ಟ್ ಇಸ್ ಅಕಸ್ಮಾತ್ ಪೇಷಂಟ್ ಡಿವಿಟಿ ಅಂತ ಡಯಾಗ್ನೋಸ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡಿಬಿಟ್ಟು ಅದು ಆದಷ್ಟು ಒಳಗಡೆ ರಗತ್ ಹೆಪ್ಪುಗಟ್ಟಿದ ಕ್ಲಾಟ್ಸ್ ನೀವು ಎಷ್ಟು ಇಮಿಡಿಯೇಟ್ ತೆಗಿತೀರೋ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಸ್ ವೆಲ್ ಆಸ್ ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಸರ್ ಅದಾದ ನೆಕ್ಸ್ಟ್ ನೀವು ಅದು ಎಸ್ಪಿರಿನ್ ಅಂತ ಕಂಟಿನ್ಯೂ ಶುರು ಆಗುತ್ತೆ ಇಲ್ಲ ಅದಕ್ಕೆ ಸಂಬಂಧ ಏನಂತ ಯೂಶಲಿ ನಿಮಗೆ ರಕ್ತ ಇದಾಯ್ತಂದ್ರೆ ನೀವು ಆಸ್ಪಿರಿನ್ ಅಂತ ಯೂಸ್ ಮಾಡ್ತಾರೆ ಯಾವ ಟ್ಯಾಬ್ಲೆಟ್ ಹೌದಾ? ಸೊ ಅಂತ ಟ್ಯಾಬ್ಲೆಟ್ ಅದು ಏನು ಯೂಸ್ ಮಾಡ್ತಾರೆ ಅಲ್ಲಿಗೆ ಟ್ರೀಟ್ಮೆಂಟ್ ಮುಗಿದು ಅದು ಆಗ್ಬಾರ್ದು ಮುಂದೆ ಈಗ ರಗತ್ ಹೆಪ್ಪುಗಟ್ಟಿದಾಯ್ತು ಬಟ್ ಮುಂದೆ ಆಗ್ಬಾರ್ದು ಅನ್ನೋದು ಅದು ಮಿನಿಮಮ್ ಒಂದು 4 to 6 months ಟ್ರೀಟ್ಮೆಂಟ್ ತಗೋಬೇಕು. ಬ್ಲಡ್ ಥಿನ್ನರ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೀರ್ತಿ ಪಿಎಲ್ ಅವರು ಉತ್ತರ ಕರ್ನಾಟಕದ ಜನರಿಗೆ ನಾರಾಯಣ ಹಾರ್ಟ್ ಸೆಂಟರ್ ಅತ್ಯಾಧುನಿಕ ವ್ಯಾಸ್ಕ್ಯುಲರ್ ಚಿಕಿತ್ಸೆ ಲಭ್ಯವಾಗಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಅಜಯ ಹುಲಮನಿ, ದುಂಡೇಶ್ ತಡಕೋಡ ಸೇರಿದಂತೆ ಹಾಸ್ಪಿಟಲ್ ತಂಡದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.